ಇವತ್ ನಮ್ಮನೆ ಅಮ್ಮ ಕೆಳಗೋಯ್ ಒಂದು ಕಡ್ಗಿ ತಗೋಬಾ ಸ್ವಾಳಿನ ಉಪ್ಪಿ ಹಾಕಿಡುವ ಅಂದ್ರು. ಅದಕ್ಕೆ ನಾನು ಕತ್ತಿ ಹಿಡ್ಕೊಂಡು ಹೊರಟದ್ ಸೀದಾ ಕಡ್ಗಿ ತಪ್ಪು ಕಣಿ. ಮೊನ್ನೆ ನಮ್ಮನೆ ಮಾಡಿ ರಿಪೇರಿ ಮಾಡೋಕ ದಡಪ್ಪನ ಮನೆಯಿಂದ ಏಣಿ ತಗೊಂಡ್ ಬಂದೀನಿ. ಹಾಗೆ ಅಲ್ಲೇ ಕೊಟ್ಟು ಹಾಪ ಅಂತೇಳಿ ಅದ್ನು ಹಿಡ್ಕೊಂಡು ಹಾನೆ. ಹಾಗೆ ಬೈಲಂಗ್ ನಡ್ಕೊಂಡು ಹೋತಿದ್ದೆ. ನಮ್ಮನೆ ಕರ್ಗಳ ನನ್ನ ಕಾಂತಿ ಇದು. ಕಡಿಗ್ ನಾನು ಸೀದಾ ಹೋಗಿ ಕರ್ಗಳನ್ನ ತಿರ್ಸಿ ಕಟ್ಟಿ ಏಣಿ ಹಿಡ್ಕೊಂಡು ಸೀದಾ ದಡಪ್ಪನ ಮನೆಗೆ ಹೋದೆ ಕಾಣಿ. ದಡಪ್ಪನ ಮನೆಗೆ ಬಂದ್ ಏಣಿ ಇಟ್ಟೆ. ಕಡಿಗ್ ಸೀದಾ ಹಲಸಿನ ಮರದ ಹತ್ರ ಬಂದೆ. ಹಾಗೆ ಹಲಸಿನ ಮರದ ಹತ್ರ ಬಂದ್ ಮರ ಹತ್ತಿ ಒಂದ್ ಬೆಳದ ಕಡ್ಗಿ ಕಂಡ ಒಯ್ದೆ ಕಾಣಿ. ಕಡಿಗ್ ಒಂದಾರು ಹಣ್ಣು ಕಡ್ಗಿ ತಕಾಮಂತೇಳಿ ಮ್ಯಾಲ ಹೋದೆ. ಈ ಮಂಗಗಳ ಪೂರ ಒತ್ರಿ ಮಾಡಿ ಇಟ್ಟಿದೋ ಮಾರ. ಕಡಿ ಪುಣ್ಯಕ್ ಒಂದ್ ಹಣ್ಣು ಕಡ್ಗಿ ಸಿಕ್ತ. ಅದನ್ನ ಕಡ್ದು ನಾನ ಕೆಳಗ್ ಹಾಕ್ನೆ. ಕೆಳಗ ಹಾಕಿದ್ದೆ ಮಾರ ಇದು ಇಂಬ ಕಡ್ಗಿ. ಕೆಳಗ್ ಬಿದ್ರು ಕೂಡ್ಲೆ ಇತ್ತಲ್ಲ ಪಾಚಕ್ಕ ಇದ್ ಕಾಣಿ. ಕಡಿಗ್ ನಾನ್ ಕೆಳಗೆ ಇಳ್ದ ಜಬ್ಬದ ಹಲಸಿನ ಹಣ್ಣಿನ 2 ಸ್ವಾಳಿನ ಬಾಯಿಗೆ ಹೈಕಂಡೆ. ಮತ್ತು ಒಂದೇ ಅಂತ ಗೊತ್ತಿತ್ತೆ, ಈ ಇಂಬ ಹಲಸಿನ ಹಣ್ಣು ಇತ್ತಲ್ಲ ಹಳೆ ಜಬ್ಬಿಯವರಿಗೆಲ್ಲ ಲಾಯ್ಕತ್ತೆ. ಎಂತಕಂದ್ರೆ ಇದ್ರ ಸ್ವಾಳಿ ಮೆದು ಅಲ್ದೆ ಗುಣಕ ನುಂಗ್ಲಕ್ಕಣಿ. ಹಾಗೆ ಇದಕ್ಕ ನಾವು ಹಲಸಿನ ಹಣ್ಣಿನ ಗೂಂಜಿ ಎಂಬುದು. ಇದನ್ನ ಉಪ್ಪಿಗೂ ಹಾಕ್ತಾರ. ಬಿಸಿ ಬಿಸಿ ಗಂಜಿ ಒಟ್ಟಿ ಈ ಗೂಂಜಿ ಚಟ್ನಿ ಇದ್ರೆ ಉಂಬುಕ್ ಭಾರಿ ಒಳ್ಳೆ ಅತ್ತೆ. ಕಡಿಗ್ ನಾನು ಬೆಳದ ಕಡ್ಗಿನ ಮನೆ ತಕೊಂಡೋಯ್ ಕೆಳಗಿಟ್ಟೆ. ಹಾಗೆ ಒಂದ್ ಚೀಲ ಹಾಸಿ ಆ ಕಡ್ಗಿನ ತಕೊಂಡೋಯ್ ಚೀಲದ ಮೇಲೆ ಇಟ್ಟೆ ಕಾಣಿ. ಕಡಿಗ್ ಕೈಗೊಂಚೂರು ತೆಂಗಿನೆಣ್ಣೆ ಹಾಯ್ಕಂಡ್ ಕಡ್ಗಿ ಕೊಯ್ ಶುರು ಮಾಡ್ನಿ. ಹಾಗೆ ಕಡ್ಗಿನ ಕೊಯ್ದ ಅದ್ರ ಮ್ಯಾಣ ಎಲ್ಲ ತೆಗ್ದೆ. ಕಡಿಗ್ ನಾನ ಸ್ವಾಳಿ ಹಾಕು ಶುರು ಮಾಡ್ದೆ ಕಾಣಿ. ಒಂದು ಬೋಗಣಿ ಸ್ವಾಳಿ ಪುಲ್ಲ ಆಯ್ತ. ಮನೆ ಒಳಗ್ ಹೋಯ್ ಬಂದ ಅಂಡಿ ಹಿಡ್ಕ ಬಂದೆ. ಕಡಿಗ ಅಂಡಿ ಸ್ವಾಳಿ ಹಾಕಿದೆ. ಮೇಲಿಂದ ಸ್ವಲ್ಪ ಉಪ್ಪು ಹಾಕನೆ. ಹಾಗೆ ಒಂದ್ ಅಂಡಿ ಪುಲ್ಲ ಆಯ್ತ. ನಮ್ದು ಸ್ವಾಳಿ ಹಾಕೋ ಕೆಲ್ಸ ಆಯ್ತು ಕಾಣಿ. ಬತ್ತಾಕ